ಎಲ್ಲೋ ನಮಸ್ಕಾರ ದೇವರು. ಎಲ್ಲರೂ ಹೇಗಿದ್ದೀರಾ? ಇವತ್ತಿಗೆ ಸರಿಯಾಗಿ 3 ವರ್ಷಗಳ ಹಿಂದೆ ಭಾರತೀಯ ಚಿತ್ರರಂಗದಲ್ಲಿ ರಾಕಿ ಬೈ ಆರ್ಭಟ ನಡೀತಿತ್ತು. ರಾತ್ರಿಯಿಂದಲೇ ಹಲವೆಡೆ ಸಿನಿಮಾ ಪ್ರದರ್ಶನ ಆರಂಭವಾಗಿತ್ತು. ಬಾಕ್ಸ್ ಆಫೀಸ್ ಶೇಕ್ ಆಗಿತ್ತು. ಅಧೀರನ ಎದುರು ರಾಕಿ ದರ್ಬಾರು ಸಿನಿ ರಸಿಕರನ್ನ ಫಿದಾ ಆಗಿದ್ದರು. ನೋಡುತ್ತಲೇ ಸಿನಿಮಾ 1,000 ಕೋಟಿಗೂ ಹೆಚ್ಚಿನ ಗ್ರಾಸ್ ಕಲೆಕ್ಷನ್ ಓಟ ನಡೆಯಿತು. ಬ್ಲಾಕ್ ಬಸ್ಟರ್ ಕೆಜಿಎಫ್ ಚಾಪ್ಟರ್ 2 ಸಿನಿಮಾ ಇದೀಗ 3 ವರ್ಷ ಪೂರೈಸಿದೆ. ಸ್ಪೆಷಲ್ ವಿಡಿಯೋ ಮೂಲಕ ಒಂಬಾಳೆ ಫಿಲ್ಮ್ ಸಂಸ್ಥೆ ಇದನ್ನು ಮೆಲುಕು ಹಾಕಿದೆ. ಜೊತೆಗೆ ಕೆಜಿಎಫ್ ಚಾಪ್ಟರ್ 3 ಬಗ್ಗೆ ಸುಳಿವು ಕೊಟ್ಟಿದೆ. ಪ್ರಶಾಂತ್ ನೀಲ್ ನಿರ್ದೇಶನದ ಕೆಜಿಎಫ್ ಸರಣಿ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಭಾರತೀಯ ಚಿತ್ರರಂಗದಲ್ಲಿ ಸಾಕಷ್ಟು ದಾಖಲೆಗಳನ್ನು ಹುಟ್ಟು ಹಾಕಿತು. ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿತು. ಮಾಸ್ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಹೊಸ ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿತು. ಇವತ್ತಿಗೂ ಸಾಕಷ್ಟು ಕಮರ್ಷಿಯಲ್ ಸಿನಿಮಾಗಳು ಕೆಜಿಎಫ್ ಸ್ಟೈಲ್ ಫಾಲೋ ಮಾಡ್ತಿವೆ. ಮಾಸ್ ಫಿಲ್ಮ್ ಮೇಕರ್ಸ್ ಯಶ್ ಚಿತ್ರವನ್ನು ರೆಫರೆನ್ಸ್ ಆಗಿ ಹಿಡ್ಕೊಂಡು ಚಿತ್ರವನ್ನು ರೆಡಿ ಮಾಡ್ತಿವೆ. ಮೊನ್ನೆ ಬಂದ ಮಲಯಾಳಂನ ಮಾರ್ಕೋ ಎಂಪುರಾನ್ ಸಿನಿಮಾಗಳಲ್ಲಿ ಕೆಜಿಎಫ್ನ ಛಾಯೆ ಎದ್ದು ಕಾಣುತ್ತಿತ್ತು. ವಿಜಯ್ ದೇವರಕೊಂಡ ನಟಿಯ ಕಿಂಗ್ಡಮ್ ಕೂಡ ಕೆಜಿಎಫ್ ಸಿನಿಮಾ ರೀತಿಯ ಒಂದು ಇತ್ತೀಚೆಗೆ ನಿರ್ಮಾಪಕರು ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಈ ಸಿನಿಮಾ ಫಿಲ್ಮ್ ಮೇಕರ್ಸ್ನ ಮೇಲೆ ಪ್ರಭಾವ ಬೀರಿತು. 2022 ಏಪ್ರಿಲ್ 14ರಂದು ಕೆಜಿಎಫ್ 2 ಸಿನಿಮಾ ತೆರೆಗಪ್ಪಳಿಸಿತು. ಮೊದಲ ದಿನವೇ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಿತ್ತು. ಕನ್ನಡಕ್ಕಿಂತ ಹಿಂದಿ ವರ್ಷನ್ನಲ್ಲಿ ಹೆಚ್ಚು ಕಲೆಕ್ಷನ್ ಮಾಡಿತು. ಅತ್ತ ತಮಿಳಿನಲ್ಲಿ ತಳಪತಿ ವಿಜಯ್ ನಟನೆಯ ಬೀಸ್ಟ್ ಸಿನಿಮಾ ತೆರೆಗೆ ಬಂದಿತ್ತು. ಆದರೆ ಚಿತ್ರವನ್ನು ಹಿಂದಿಕ್ಕಿ ಕಾಲಿವುಡ್ನಲ್ಲಿ ಬಾಕ್ಸ್ ಆಫೀಸ್ನ ಕೂಡ ಅಬ್ಬರಿಸಿತು. ಪ್ರಶಾಂತ್ ನೀಲ್ ಎಲಿವೇಶನ್ಸ್, ಯಶ್ ಪರ್ಫಾರ್ಮೆನ್ಸ್, ರವಿ ಬಸ್ರೂರ್ BGM ಇವತ್ತಿಗೂ ಸಿನಿ ರಸಿಕರಿಗೆ ಗೂಸ್ ಬಂಪ್ಸ್ ತರುತ್ತಿದೆ. ಕೆಜಿಎಫ್ ಚಾಪ್ಟರ್ 1 ಚಿತ್ರಕ್ಕೆ ಚಿತ್ರತಂಡ ಭಾರೀ ಪ್ರಚಾರ ಮಾಡಿತು. ಆದರೆ ಚಾಪ್ಟರ್ 2ಗೆ ಅಷ್ಟೇನು ಪ್ರಚಾರ ಮಾಡುವ ಗೋಜಿಗೆ ಹೋಗಿರಲಿಲ್ಲ. ಕಾರಣ ಜನರೇ ಸಿನಿಮಾ ಬಗ್ಗೆ ಭಾರೀ ನಿರೀಕ್ಷೆ ಇಟ್ಟುಕೊಂಡಿದ್ದರು. ಸಿನಿಮಾ ಬಿಡುಗಡೆ ದಿನಾಂಕ ಗೊತ್ತಾದರೆ ಸಾಕು ಎನ್ನುವಂತಾಗಿತ್ತು. ಮೊದಲ ದಿನವೇ ಸಿನಿಮಾ ಭಾರತದಲ್ಲಿ 134 ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿದ್ದಾಗಿ ಚಿತ್ರತಂಡ ಘೋಷಿಸಿತು. ಆ ಮೂಲಕ ಬಾಲಿವುಡ್ನ ಸಿನಿಮಾಗಳಲ್ಲಿ ದಾಖಲೆಗಳನ್ನು ರಾಕಿ ಅಳಿಸಿ ಹಾಕಿದ. ಚಾಪ್ಟರ್ 1 ಬಾಲಿವುಡ್ನಲ್ಲಿ ಒಟ್ಟಾರೆ 44 ಕೋಟಿ ಕಲೆಕ್ಷನ್ ಮಾಡಿತು. ಆದರೆ ಚಾಪ್ಟರ್ 2 ಸಿನಿಮಾ 25ನೇ ಬಾಲಿವುಡ್ ಅಂಗಳದಲ್ಲಿ ಬರೋಬ್ಬರಿ 400 ಕೋಟಿಗಳನ್ನು ಕಲೆಕ್ಷನ್ ಮಾಡಿತು. ಬಾಲಿವುಡ್ ಬಾಹುಬಲಿ ಸರಣಿ ಮೂಲಕ ರಾಜಮೌಳಿ ಹುಟ್ಟಾಕಿದ ಪ್ಯಾನ್ ಇಂಡಿಯಾ ಸಿನಿಮಾ ಟ್ರೆಂಡನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದ ಕನ್ನಡ ಸಿನಿಮಾ ಕೆಜಿಎಫ್. ಈ ಮಟ್ಟಿಗೆ ಮತ್ಯಾವುದೇ ಸಿನಿಮಾ ಸದ್ದು ಮಾಡಲಿಲ್ಲ. ಬ್ಲಾಕ್ ಬಸ್ಟರ್ ಕೆಜಿಎಫ್ 2 ಸಿನಿಮಾ 3 ವರ್ಷ ಪೂರೈಸಿರುವ ಸಂತಸವನ್ನು ಸ್ಪೆಷಲ್ ವಿಡಿಯೋ ಮಾಡಿ ಒಂಬಾಳೆ ಹಂಚಿಕೊಂಡಿದ್ದರು. ಕೊನೆಗೆ ಚಾಪ್ಟರ್ 2 ಪೋಸ್ಟರ್ ಹಾಕಿ ಸಿ ಯು ಸೂನ್ ಎಂಬ ರಾಕಿ ಡೈಲಾಗ್ ಹಾಕಲಾಗಿದೆ. ಈ ಮೂಲಕ ಆದಷ್ಟು ಬೇಗ ಚಾಪ್ಟರ್ 3 ಸಿನಿಮಾ ಶುರುವಾಗುತ್ತೆ ಎನ್ನುವ ಸುಳಿವು ಕೊಟ್ಟಿದ್ದಾರೆ. ಈ ಸಿನಿಮಾದ ಅಪ್ಡೇಟ್ ಇಷ್ಟೇ. ಮುಂದಿನ ಅಪ್ಡೇಟಲ್ಲಿ ಸಿಗೋಣ. ನಮಸ್ಕಾರ.